ನೋಡಿ, ನಿನ್ನೆ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದು. ತುಮಕೂರು ಜಿಲ್ಲೆ ಆಗ್ತಾ ಇರೋಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಇಡೀ ತುಮಕೂರು ಜಿಲ್ಲೆಯನ್ನು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದು. ಆ ಕರೆಗೆ ಹೋಗ್ಬಿಟ್ಟು ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಪಟ್ಟು ಜನ ರೈತರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಾನು ಈ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ರೈತ ಸಂಘಗಳಿಗೆ, ಸಂಘ ಸಂಸ್ಥೆಗಳಿಗೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ರೈತರಿಗೆ ವಿಶೇಷವಾಗಿ ನಾನೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮಗಳು ಕೂಡ, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅವು ಕೂಡ ನಿನ್ನೆ ನಿಜವಾದ ನೈಜತೆಯನ್ನು ಜನರ ಮುಂದೆ ಇಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನೀರಿನ ಏನು ರಾಜಕೀಯ ಅಂತೇಳಿ ಸನ್ಮಾನ್ಯ ಪರಮೇಶ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು BJPಯವರು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ. ನಾನು ಪರಮೇಶ್ ಅವರಿಗೆ ಒಂದು ವಿನಂತಿ ಮಾಡೋದು, ಅವರು ಇಲ್ಲಿಯ ಹಿರಿಯ ರಾಜಕಾರಣಿಗಳು ಕೂಡ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ, ತುಮಕೂರು ಜಿಲ್ಲೆಯಿಂದಲೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಸತ್ಯವನ್ನು ಯಾವಾಗಲೂ ಕೂಡ ಹೇಳಬೇಕು. ಒಬ್ಬ ರಾಜಕಾರಣಿಗಳು, ಪರಮೇಶ್ವರ್ ಅವರಿಗೆ ಹಣನೂ ಇದೆ, ಅಧಿಕಾರನೂ ಇದೆ, ಸತ್ಯವನ್ನು ಹೇಳಬೇಕು. ಅವರು ಜಿಲ್ಲೆಯ ಜನರಿಗೆ, ಈ ಜಿಲ್ಲೆಯಿಂದ ರಾಜಕೀಯದ ಅಸ್ತಿತ್ವವನ್ನು ಕಂಡುಕೊಂಡಿರೋಂಥವ್ರು, ಅವರ ತಂದೆಯವರು ಕೂಡ ಸೇವೆ ಮಾಡಿ ಹೋಗಿರೋಂಥವ್ರು. ಅವರು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೂಡ ತುಮಕೂರು ನಗರ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆಗಬೇಕು ಅಂತೇಳಿ ಕನಸನ್ನು, ಗ್ರೇಟರ್ ಬ್ಯಾಂಗ್ಳೂರು ರೀತಿ ಗ್ರೇಟರ್ ತುಮಕೂರು ಆಗಬೇಕು ಅಂತೇಳಿ ಕಲ್ಪನೆಯನ್ನು ಇಟ್ಕೊಂಡಿರೋರು ಕೂಡ ಪರಮೇಶ್ವರ್ ಸಾಹೇಬರು. ತುಮಕೂರು ಜಿಲ್ಲೆ ಬೆಳಿಬೇಕು ಅಂದರೆ ಟೈಲ್ ಎಂಡ್ ಯಾವುದಾಗುತ್ತೆ ಇವಾಗ? ಈಗೇನು ಎಕ್ಸ್ಪ್ರೆಸ್ ಕೆನಾಲ್ನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ತಾ ಇದ್ದಾರೆ, ಟೈಲ್ ಎಂಡ್ ಬಂದು ತುಮಕೂರು ತಾಲೂಕು ಆಗ್ಬಿಡುತ್ತೆ. ತುಮಕೂರು ನಗರ ಬೆಳಿಬೇಕು ಅಂದರೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬೆಳಿಬೇಕು ಅಂದರೆ, ತುಮಕೂರು ಜಿಲ್ಲೆ ಒಂದು ಬೆಂಗಳೂರು ಥರ ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ರೆ, ನೀರು ಈಸ್ ಎಸೆನ್ಷಿಯಲ್ ಕಮಾಡಿಟಿ. ಹೇಮಾವತಿ ನೀರು, ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಟ್ಕೊಳ್ಳೋದು, ಜಿಲ್ಲೆ ಏನು ಕಟ್ಕೊಳ್ಳೋದು, ಜಿಲ್ಲೆಯ ಅಭಿವೃದ್ಧಿ ಏನಾಗುತ್ತೆ? ಇದರಲ್ಲಿ ನಾವು ಯಾರೂ ರಾಜಕೀಯ ಬೆರೆಸ್ತಿಲ್ಲ. ಇದರಲ್ಲಿ ಒಂದು ಸಮೀಕ್ಷೆ ಮಾಡಿಬಿಡ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಒಂದು ಸಮೀಕ್ಷೆ ಮಾಡಿಬಿಡಿ. ರೈತರು ಸುಮ್ಮನೆ ಹೋರಾಟ ಮಾಡ್ತಾವ್ರ, ರಾಜಕೀಯ ಮಾಡ್ತಾವ್ರ? ನಾವಿಲ್ಲಿ ಯಾರೂ ರಾಜಕೀಯ ಮಾಡ್ತಿಲ್ಲ. ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. KDP ಮೀಟಿಂಗಲ್ಲಿ ನೀವೇ ಹೇಳಿದ್ದೀರಾ, ಏನಂತ ಹೇಳಿದ್ರಿ? KDP ಮೀಟಿಂಗಲ್ಲಿ ನಾವು ಕೂಡ ಕ್ಯಾಬಿನೆಟಲ್ಲಿ ವಿರೋಧ ಮಾಡ್ದೋ, ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳಿದ್ರಿ. ಅದಾದಮೇಲೆ ನೀವು ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ರಿ ಈ ಯೋಜನೆಗೆ. ಅದಾದಮೇಲೆ ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಒಂದು ಟೆಕ್ನಿಕಲ್ ಕಮಿಟಿ ಅಂತ ಹೇಳಿ ಕರೆದ್ರಿ. ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ, ಅವ್ರ ಜೊತೆ ಕೂತು ಮಾತಾಡೋಣ ಅಂತೇಳಿ ವಿಧಾನಸೌಧದಲ್ಲಿ ಕರೆದ್ರಿ. ಅದಕ್ಕೆ ನಾವು ಬಂದಿದ್ದೋ, ಕೃಷ್ಣಪ್ಪನವರು ಬಂದಿದ್ರು, ಪರಮೇಶ್ ಸಾಹೇಬರು ಬಂದಿದ್ರು, ಎಲ್ಲರೂ ಬಂದಿದ್ರು. ಬಂದಾಗ ಟೆಕ್ನಿಕಲ್ ಕಮಿಟಿಯವರು ಕೂಡ ಅಲ್ಲಿ ಭೇಟಿ ಮಾಡ್ದೋ. ಯಾರು ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಖಾಲಿ ಬೋಳಿ ನನ್ನ ಮಕ್ಕಳನ್ನ ಹೋಗಿ ಅಲ್ಲಿ ಕಮಿಟಿಲಿ ಮಾಡಿದ್ದಾರೆ. ಎಲ್ಲ ರಿಟೈರ್ಡ್ ಆಗಿರೋರು. ಇವರ ಹೇಳಿದ್ರೆ ಇವ್ರ ಚೇಲಾಗಳು ಅಂತ ಹೇಳ್ಬೇಕು. ಸರ್ಕಾರದ ಚೇಲಾಗಳು, ಮಂತ್ರಿಗಳು ಚೇಲಾಗಳನ್ನ ಅಲ್ಲಿ ಕಮಿಟಿಯೊಳಗೆ ಮಾಡಿದ್ದಾರೆ. ಟೆಕ್ನಿಕಲ್ ಕಮಿಟಿಲಿ ಯಾರಾದರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರಾ? ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಮಾಡಿ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಅಲ್ಲ, ರೈತನೇ ಈ ದೇಶದ ಬೆನ್ನೆಲುಬು. ರೈತನೇ ಹೇಳ್ತಿದ್ದಾರೆ ನೀರು ಬರಲ್ಲ ಅಂತೇಳಿ. 100 ಎಸ್ಕೇಪ್ಗಳಿದೆ ನಮ್ಮ ತುಮಕೂರು ನಾಲಾ ಕ್ಯಾನಲಲ್ಲಿ. ಯಾವ್ದಾದ್ರು ಒಂದು ಎಸ್ಕೇಪ್ ಎತ್ತಿದ್ರೆ ಮುಂದಕ್ಕೆ ನೀರು ಹೋಗಲ್ಲ. ಬರೀ ಒಂದು ಎಸ್ಕೇಪ್ ಎತ್ತಿದ್ರೆ, ಅಂಥದ್ರಲ್ಲಿ ಈ ಥರ ಒಂದು 12 ಅಡಿ ವ್ಯಾಸ ಇರೋವಂಥ ಒಂದು ಲಾರಿ ಹೋಗುವಂಥ ಪೈಪ್ನ ಇಟ್ಟರೆ ನೀರು ಬರುತ್ತಾ ಮುಂದಕ್ಕೆ ಅನ್ನೋದನ್ನ ರೈತರೇ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ, ರೈತರು ಹೇಳ್ತಿದ್ದಾರೆ. ಇವತ್ತೇ ನಾವೇನು ಹಣ ಕೊಟ್ಟು ಕರ್ಕೊಂಬಂದಿದ್ವಾ ಹೋರಾಟ ಮಾಡೋಕ್ಕೆ, ರಾಜಕೀಯ ಮಾಡೋಕ್ಕೆ? ಯಾರೋ ಬಸ್ಸಲ್ಲಿ ಕರ್ಕೊಂಬಂದಿದ್ವಾ, ಟ್ರ್ಯಾಕ್ಟರ್ ಕರ್ಕೊಂಬಂದಿದ್ವಾ? ರೈತರೇ ತಮ್ಮ ಜೀವ ಹೊಟ್ಟೋಗುತ್ತೆ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಜೀವ ಕೊಡೋಕೆ ಬಂದಿದ್ರು. ಪರಮೇಶ್ವರ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಅಂತೇಳಿ ಜನಕ್ಕೆ ನಾವೇ ಕೈ ಕಾಲು ಮುಗಿದು ಹೇಳ್ದೋ, ನಾವು ಗಲಾಟೆ ಮಾಡಬೇಡ್ರಪ್ಪ, ಕೆಟ್ಟ ಹೆಸರು ಬರೋದು ಬೇಡ ಸರ್ಕಾರಕ್ಕೆ ಅಂತೇಳಿ. ಪರಮೇಶ್ವರ್ ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾವು ನಿಮ್ಮನ್ನು ರಕ್ಷಣೆ ಮಾಡಿದ್ವಿ. ಪರಮೇಶ್ ಸಾಹೇಬ್ರೆ, ನೀವಿಲ್ಲಿ ಜಿಲ್ಲಾ ಸಚಿವರಾಗಿ ಸರ್ವ ಪಕ್ಷದ ಸಭೆ ಕರೀರಿ, ರೈತರ ಸಭೆ ಕರೀರಿ, ನೀವೇ ಖುದ್ದಾಗಿ ಬಂದು ನೋಡಿ ಗುಬ್ಬಿ ಒಳಗಡೆ ಜನಗಳನ್ನ ಮಾತಾಡಿ. ನೀವು ಅದ್ಬಿಟ್ಟು BJPಯವರು ರಾಜಕೀಯ ಮಾಡ್ತಾರೆ ಅನ್ನೋ ಮಾತನ್ನ ದಯವಿಟ್ಟು ವಾಪಸ್ ತಗೊಳ್ರಿ. ನಾವ್ಯಾರು ರಾಜಕೀಯ ಮಾಡ್ತಿಲ್ಲ. ಮೀಡಿಯಾದವ್ರೇನು ರಾಜಕೀಯ ಮಾಡಿದ್ರ? ಅಲ್ಲಿ ವಾಸ್ತವಾಂಶನ ಹೇಳಿದ್ರು. ಪ್ರಿಂಟ್ ಮೀಡಿಯಾ ಇವತ್ತು, ಇಡೀ ಪ್ರಿಂಟ್ ಮೀಡಿಯಾ ಇವತ್ತು ಬರೆದಿದೆ, ಮತ್ತೆ ಇಡೀ ದಿನ ದೃಶ್ಯ ಮಾಧ್ಯಮಗಳು ಕೂಡ ಇದನ್ನ ಪ್ರಸಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.